ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಬಸ್ಸಾರು ವೆರೈಟಿನ ತೊಗೊಂಡು ಬಂದಿದ್ದೀನಿ. ಆಗಲೇ ನನ್ನ ಚಾನಲಲ್ಲಿದೆ, ಬೇರೆ ರೀತಿ ಬಸ್ಸಾರಿದೆ. ಇವತ್ತು ಹುರುಳಿಕಾಳಿಂದ ಮಾಡಿರುವಂಥ ಬಸ್ಸಾರನ್ನ ತೊಗೊಂಡು ಬಂದಿದ್ದೀನಿ. ತುಂಬಾ ಟೇಸ್ಟ್. ಹುರುಳಿಕಾಳು ಗೊತ್ತಿದೆಯಲ್ಲ ನಿಮಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮೂಳೆ ಎಲ್ಲ ಗಟ್ಟಿ ಮಾಡುತ್ತೆ. ಹಿಂದೆ ಎಲ್ಲ ಈಗಲೂ ಸಹ ಕುದುರೆಗೆಲ್ಲ ಹುರುಳಿನ ಬೇಯಿಸಿ ಕೊಡ್ತಾರಲ್ಲ, ಯಾಕಂದರೆ ತುಂಬ ಶಕ್ತಿ ಕೊಡುತ್ತೆ. ಅದರಿಂದ ಹುರುಳಿನ ನಾವು ಅಟ್ಲೀಸ್ಟು ತಿಂಗಳಿಗೆ ಒಂದು 2 ಸತಿ ಆದರೂ ತಿಂದರೆ ಒಳ್ಳೆಯದು. ಇಲ್ಲಿ ನೆನೆಸಿದ್ದೀನಿ ಒಂದು ದಿವಸ ರಾತ್ರಿ ನೆನೆಸಿ ಬೇಯಿಸಿದ್ದೀನಿ. 5-6 ವಿಷಿಲ್ ಹಾಕ್ಬೇಕು ಇದಕ್ಕೆ. ಸೊ ಲಾಸ್ಟ್ ವಿಷಿಲ್ ಹಾಕಬೇಕಾದ್ರೆ ನಾನು ಓಪನ್ ಮಾಡಿ ಉಪ್ಪು ಹಾಕ್ಬಿಟ್ಟಿದ್ದೀನಿ ಇದಕ್ಕೆ, ಅದು ಮಿಸ್ ಆಗಿದೆ ವಿಡಿಯೋ. ಸೊ ಕುಕ್ಕರ್ ತೆಗೆದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ದೀನಿ. ಇದನ್ನು ನೋಡಿ ಬೆಂದಿದೆ ಚೆನ್ನಾಗಿ. ಮೊದಲೇ ಉಪ್ಪು ಹಾಕೋಕ್ಕೆ ಹೋಗ್ಬಾರ್ದು, ತುಂಬ ಉಪ್ಪಾಗ್ಬಿಡುತ್ತೆ, ಆಮೇಲೆ ಹುರುಳಿ ಸರಿಯಾಗಿ ಬೇಯಲ್ಲ. ಅದರಿಂದ ಉಪ್ಪು ಎಲ್ಲ ಬೆಂದಾದ್ಮೇಲೆ ನಾವು ಉಪ್ಪು ಹಾಕಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಅದನ್ನು ನಾನು ಬಸ್ಕೋತಾ ಇದ್ದೀನಿ. ಹುರುಳಿನ ಚೆನ್ನಾಗಿ ಬೆಂದಿದೆ. ಅದು 6-7 ವಿಷಿಲ್ ಹಾಕಿದ್ದೀನಿ. ಸೊ ಅದು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಓಪನ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದಾದ್ಮೇಲೆ ಇನ್ನೊಂದು 2 ಸತಿ ಬೇಯಿಸ್ಬೋದು. ನೆನೆಸಿದ್ರೆ ಒಳ್ಳೆಯದು. ನೆನೆಸಿ ಜಾಲಿಸಿ ಮಾಡಬೇಕು. ಹುರುಳಿಲಿ ಎಷ್ಟೇ ಸೋಸಿದ್ರೂ ಕಲ್ಲಿರುತ್ತೆ, ಅದರಿಂದ ಜಾಲಿಸಿದ್ರೆ ತುಂಬ ಒಳ್ಳೆಯದು. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಸೊ ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಬೇಯಿಸಬಾರ್ದು, ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ಇಲ್ಲ ಬೇಯೋದೇ ಇಲ್ಲ ಹುರುಳಿ ಬೇಗ. ಸೊ ನೋಡಿ ಇಷ್ಟು ಕಟ್ಟು ಬಂದಿದೆ. ಈ ಕಟ್ಟಲ್ಲಿ ನಾನು ಬಸ್ಸಾರು ಮಾಡ್ತೀನಿ. ಬಸ್ಸಾರು ನೋಡಿ ಸಾಮಾನು ತರಿಸಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಒಂದು 2 ಗೆಡ್ಡೆ, ಕೊತ್ತಂಬರಿ ಸೊಪ್ಪು ಒಂದು ಕೈಯಷ್ಟು ಮುಷ್ಟಿಯಷ್ಟು, ಬೆಳ್ಳುಳ್ಳಿ ಒಂದು 2 ಗೆಡ್ಡೆ, ಸಿಪ್ಪೆ ಏನು ತೆಗ್ದಿಲ್ಲ, ಜೀರಿಗೆ, ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರ ಇಟ್ಕೊಂಡಿದ್ದೀನಿ. ಸಾರಿನ ಪುಡಿ ದೊಡ್ಡ ಚಮಚದಲ್ಲಿ 2 ಇಟ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಖಾರ ಹುಳಿ ಎಲ್ಲ ನೀವು ಎಷ್ಟು ಮಾಡ್ತೀರ ಅಷ್ಟು. ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡು ಬರೋಣಂತೆ. ಸಾರಿಗೆ ರುಬ್ಬೋದಕ್ಕೋಸ್ಕರ ಇದು ಉರಿತಾ ಇರೋದು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ತೋರಿಸಿದ್ದೀನಲ್ಲ ಅಷ್ಟು. ಇಲ್ಲಿ ಆ ಬೆಳ್ಳುಳ್ಳಿನ ಸುಮ್ಮನೆ ಜಜ್ಜಿ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಏನು ತೆಗಿಯೋ ಅವಶ್ಯಕತೆ ಇಲ್ಲ ಅದಕ್ಕೆ. ಸೊ ನೀವು ಬೆಳ್ಳುಳ್ಳಿ ತಿಂದಿದವರು ಇದೆಲ್ಲ ಅವಾಯ್ಡ್ ಮಾಡ್ಕೊಬೋದು. ಅದಕ್ಕೆ ಇದೆಲ್ಲ ಹಾಕಿದ್ರೇ ರುಚಿ ಜಾಸ್ತಿ. ಈರುಳ್ಳಿ ಕರಿಬೇವು ಎಲ್ಲ ಒಂದಾದ್ಮೇಲೆ ಒಂದು ಹಾಕೋತಾ ಇದ್ದೀನಿ ಇಲ್ಲಿ ಉರಿಯೋದಕ್ಕೋಸ್ಕರ. ಮಂಡ್ಯ, ತುಮಕೂರು, ಮೈಸೂರಲ್ಲೆಲ್ಲ ನಮ್ಮ ಈ ಬಸ್ಸಾರು ತುಂಬ ಫೇಮಸ್ಸು, ತುಂಬ ಟೇಸ್ಟಿ ಇರುತ್ತೆ. 2-3-4 ದಿವಸ ಇಟ್ಕೊಂಡು ತಿಂದ್ರೂ ತುಂಬಾ ಕುದಿಸಿದಷ್ಟು ರುಚಿ ಜಾಸ್ತಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇದು ಆಫ್ ಮಾಡಿದ್ದೀನಿ ಸ್ಟವ್. ಇವಾಗ ಸಾರಿನ ಪುಡಿ ಸಾಕಷ್ಟು ಈರುಳ್ಳಿ ಹುರ್ಕೊಂಡ್ರೆ, ಒಂದು 2 ಸ್ಪೂನ್ ಖಾರದ ಪುಡಿ ತೋರಿಸಿದ್ನಲ್ಲ ಅಷ್ಟು, ಸ್ವಲ್ಪ ತೆಂಗಿನಕಾಯಿ. ಸ್ಟವೆಲ್ಲ ಆಫ್ ಮಾಡಿದ್ದೀನಿ ಇವಾಗ ನಾನು. ಸೊ ಹುಣಸೆಹಣ್ಣು ಕೂಡ ರಸ ತಗೊಂಡು ಹಾಕೋತಾ ಇದ್ದೀನಿ. ಇಲ್ಲಿ ಏನಾದರೂ ಕಸ ಇರುತ್ತಲ್ಲ ಹುಣಸೆಹಣ್ಣಲ್ಲಿ, ಕಲ್ಲೇನಾದರೂ ಅಂಶ ಇದ್ದರೆ ಅಂದ್ಬಿಟ್ಟು ಅದರಿಂದ ಸೋಸಿ ಹಾಕೋತಾ ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು 2 ಸ್ಪೂನು ಬೆಂದಿರೋ ಹುರುಳಿ ಕೂಡ ಹಾಕೋತೀನಿ. ಕಟ್ಟು ಗಟ್ಟಿ ಬರೋಕ್ಕೋಸ್ಕರ ಹಾಕ್ಕೊಂಡಿರೋದು. ಸೊ ನೀವು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರು ಹಾಕ್ಕೊಳ್ಳಿ ಕಟ್ಟಿಗೆ. ಸೊ ಈ ಕಟ್ಟು ಕುದ್ದಷ್ಟು ನಮಗೆ ರುಚಿ ಜಾಸ್ತಿ ಆಗುತ್ತೆ, ಹುರುಳಿ ಕಟ್ಟು. ಸೊ ಈ ಮಲೆನಾಡು ಕಡೆ ಎಲ್ಲ ಈ ಹುರುಳಿ ಕಟ್ಟೆ ಮಾಡಿ ಒಂದು 3-4 kg ಹುರುಳಿನ ಬೇಯಿಸಿ ಕಟ್ಟು ತೆಗಿತಾರೆ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ, ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ. ಈ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಹುರುಳಿ ಪಲ್ಯಕ್ಕೆ. ಸೊ ಒಣಮೆಣ್ಸಿಕಾಯಿ ಮತ್ತು ಹಸಿಮೆಣ್ಸಿಕಾಯಿ ಎರಡೂ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ. ಸೊ ಒಗ್ಗರಣೆಯಲ್ಲಿ ಸ್ವಲ್ಪ ಇದೆಲ್ಲ ಬೆಂದಮೇಲೆ ಸೊ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ. 2 ಈರುಳ್ಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ರೇ ಪಲ್ಯಕ್ಕೆ ರುಚಿ ಬರೋದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ನಮಗೇನು ಅಷ್ಟು ಅನಿಸಲ್ಲ ರುಚಿ. ಸೊ ನೀವೆಲ್ಲ ತಿಂದಿರೋರು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಇಷ್ಟು ಬೆಂದರೆ ಸಾಕು. ಬೆಂದಿರೋ ಅಂಥ ಹುರುಳಿನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆ ಬಾಣಲಿಗೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ತುಂಬ ಟೇಸ್ಟ್ ಇರುತ್ತೆ ತೆಂಗಿನಕಾಯಿ ತುರಿ. ಸೊ ನೀವು ಬೇಸಿಗೆಯಲ್ಲಿ ನೋಡಿ ಹಾಕ್ಕೊಳ್ಳಿ ತೆಂಗಿನಕಾಯಿ. ಉಪಯೋಗಿಸಂಗಿದ್ರೆ ಹಾಕಿ, ಇಲ್ಲದ್ರೆ ತಿನ್ನಬೇಕಾದ್ರೆ ಹಾಕ್ಕೊಳ್ಳಿ ತೆಂಗಿನಕಾಯಿನ. ಬಿಸಿಲು ಜಾಸ್ತಿ ಇದೆಯಲ್ಲ, ಪಲ್ಯ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರೋ ಬಸ್ಸಾರು ಮತ್ತು ಪಲ್ಯ ರೆಡಿ ಆಗ್ತಾಯಿದೆ ನೋಡಿ. ಸೊ ಇಲ್ಲಿ ಪಕ್ಕದಲ್ಲಿ ಸಾರು ಕುದೀತಾ ಇದೆ, ಕುದಿಯೋಕ್ಕೆ ಬಿಟ್ಟಿದ್ದೆ. ಸೊ ಅದು ಕೂಡ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದ್ದಷ್ಟು ತುಂಬ ಟೇಸ್ಟಿ ಜಾಸ್ತಿ ಆಗುತ್ತೆ ಈ ಬಸ್ಸಾರ್ದು. ಸಾರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಅರೋಮಾ ಚೆನ್ನಾಗಿರುತ್ತೆ, ಒಗ್ಗರಣೆದು ವಾಸನೆ ತುಪ್ಪ ಹಾಕ್ಕೊಂಡ್ರೆ. ಎಣ್ಣೆ ತುಪ್ಪ ಕಾದ ನಂತರ ಮತ್ತೆ ಗೊತ್ತಲ್ಲ ಸಾಸಿವೆ ಜೀರಿಗೆ ಹಾಕೋಬೇಕು ಒಗ್ಗರಣೆಗೆ. ಒಗ್ಗರಣೆ ಯಾವಾಗಲೂ ಎಲ್ಲರೂ ಗೊತ್ತಿರೋಂಥ ವಿಚಾರನೇ, ಸುಮ್ಮನೆ ತೋರಿಸ್ತಾ ಇದ್ದೀನಿ, ಮಾಡ್ತಾ ಇದ್ನಲ್ವ ಅದರಿಂದ. ಸೊ ಹುರುಳಿ ಮಾತ್ರ ತುಂಬಾ ಶಕ್ತಿಶಾಲಿ ಕೊಡುತ್ತೆ ನಮ್ಮ ಮೂಳೆಗೆ, ಎಲ್ಲದಕ್ಕೂ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಎಲ್ಲ ಸುಮಾರು ಫೈಬರ್ ಇದೆ, ಎಷ್ಟೋ ವೈಟಮಿನ್ಸ್ ಇದೆ, ಎಲ್ಲ ಇದೆ. ನೋಡಿ ಉಪಯೋಗಿಸಿ. ಎಷ್ಟು ಬಗೆಯ ಖಾದ್ಯಗಳನ್ನು ಮಾಡ್ಬೋದು. ಈರುಳ್ಳಿಲಿ ಮೊಳಕೆ ಕಟ್ಟು ಸಾರು ಮಾಡ್ಬೋದು, ದೋಸೆ ಮಾಡ್ಬೋದು, ಹುರುಳಿ ಇಡ್ಲಿ ಮಾಡ್ಬೋದು.
ತುಂಬಾ ಖಾದ್ಯಗಳು ಮಾಡ್ಬೋದು. ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕೋತಿದ್ದೀನಿ ಒಗ್ಗರಣೆಗೆ. ಸಾರಿಗೆ ಒಗ್ಗರಣೆ ಇದು. ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕಿ ಇದೊಂದು ಒಳ್ಳೆ ಒಗ್ಗರಣೆ ಘಮ ಘಮ ಅಂತ ಇತ್ತು ನೋಡಿ. ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಬಸ್ಸಾರಿಗೆ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸೊ ಈ ಮುದ್ದೆಗೆ ಮಾಡಿದ್ದೆ ನಾನು ಈ ಬಸ್ಸಾರನ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ಕುದ್ದಷ್ಟು 2 ದಿವಸ 3 ದಿವಸ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿ. ಅದಕ್ಕೊಂದು ಪಲ್ಯನೋ ಹಪ್ಳನೋ ಇದ್ದರೆ. ಸುಮ್ಮನೆ ಇಲ್ಲಿ ಮುದ್ದೆ ಮಾಡ್ತಾಯಿದ್ನಲ್ವ, ಅದೇನು ರೆಸಿಪಿ ಅಂತ ಏನಲ್ಲ, ಸುಮ್ಮನೆ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಅದನ್ನು ಶೂಟ್ ಮಾಡಿಕೊಂಡೆ ಅಷ್ಟೇ. ನೀರು ಕುದಿಯೋದಕ್ಕೆ ಒಂಚೂರು ಹಿಟ್ಟು ಹಾಕ್ಕೊಂಡಿದ್ದೆ. ಅದು ಕುದ್ಮೇಲೆ ಇಲ್ಲ ರಾಗಿ ಹಿಟ್ಟು ಹಾಕ್ಕೊಂಡು ತೊಳಸ್ಕೊತಾ ಇದ್ದೀನಿ ಸ್ಪೂನಲ್ಲೇ. ಆಗಲೇ ತೋರಿಸಿದ್ದೀನಿ ಸ್ಪೂನಲ್ಲಿ ಮುದ್ದೆ ಮಾಡೋದನ್ನ ನನ್ನ ವೀಡಿಯೋದಲ್ಲಿದೆ ನನ್ನ ಚಾನಲಲ್ಲಿ. ಸೊ ಈ ರೀತಿ ಚೆನ್ನಾಗಿ ಫ್ಲೇಮ್ ಉರಿತಾ ಇದೆ ಸ್ಟವ್ವು. ಈ ಥರ ಚೆನ್ನಾಗಿ ಕೈ ಆಡಿದ್ರೆ ನೋಡಿ ಮೇಲೆ ತುಪ್ಪ ಹಾಕೋಬೇಕು ಒಂದು. ಸೊ ಏನೋ ಮುದ್ದೆ ಗೊತ್ತಿಲ್ಲದವ್ರು ನೋಡಲಿ ಅಂತ ಮಾಡ್ತಿದ್ನಲ್ವ, ಅದಕ್ಕೆ ಸುಮ್ಮನೆ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ತುಂಬ ಸುಲಭ. ಮುದ್ದೆ ಯಾವಾಗಲೂ ಚೆನ್ನಾಗಿ ಬೇಯಬೇಕು, ಇದರ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ ಬಂದ್ಬಿಡೋದು. ಅದು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಸೊ ಬಸ್ಸಾರು ಪಲ್ಯ ಮುದ್ದೆ ಎಲ್ಲ ರೆಡಿ ಆಯಿತು. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೆ ನಾನು. ಸೊ ಈ ಥರ ಮಾಡ್ಕೊಂಡಿದ್ರೆ ಆರೋಗ್ಯ ಯಾವತ್ತೂ ಕೆಡಲ್ಲ. ಮನೇಲೇ ಆದಷ್ಟು ನಾವು ಮಾಡ್ಕೊಂಡು ಈ ಥರ ತಿಂದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ರೆಡಿ ಆಯಿತು ಮುದ್ದೆ ಕೂಡ. ಸೊ ನೋಡಿ ನಾನೆಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ರೆಡಿ ಮಾಡಿದೆ ಅಂತ ಎಲ್ಲ ಡಿಶ್ ಔಟ್ ಮಾಡಿದ್ದೀನಿ. ಬಸ್ಸಾರು ಮುದ್ದೆ ತುಂಬಾ ರುಚಿಕರವಾದ ಊಟ ಇದು. ಆರೋಗ್ಯಕರವಾದ ಊಟ. ರಾಜಮುಡಿ ಅನ್ನ ಇದು. ಮೊಸರು ಎಪ್ಪಾಕಿದ್ದಲ್ಲ ನೋಡಿ, ಅಳ್ಳಾಡ್ತಲ್ಲ ಎಷ್ಟು ಚೆನ್ನಾಗಿ ಎಪ್ಪಾಕಿದ್ದೀನಿ ಮೊಸರು. ಮನೇಲೇ ಮಾಡಿರೋದು. ಬೆಳಗ್ಗೆ ಎಪ್ಪಾಕಿದ್ರೆ ಮಧ್ಯಾಹ್ನಕ್ಕೆ ರೆಡಿ ಆಗುತ್ತೆ ಈ ಬೇಸಿಗೆಯಲ್ಲಿ. ಇದು ಪಲ್ಯ, ಹುರುಳಿ ಪಲ್ಯ. ಮಾವಿನ ಹಣ್ಣು ಸೀಸನ್ ಅಲ್ವಾ ಇವಾಗ. ಊಟಕ್ಕೆ ಒಂದು ಮಾವು ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ವೀಡಿಯೋ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.